ಏನಾರ ಕಾಣ್ತಾ ಐತಿಲ್ಲ? ಏನು ಕಾಣ್ತಾ ಇಲ್ಲ. ಅಲ್ಲ ಮತ್ತೆ ಯಾಕೆ ಈ ಪತ್ತೇದಾರಿ ಕೆಲಸ? ನೋಡ, ಈ ರಾಜಿ ನಂಜಮ್ಮನ ಜೊತೆ ಸೇರ್ಕೊಂಡು ನಮ್ಮ ಪುಟ್ಟಮ್ಮಿ ಮೇಲೆ ಕತ್ತಿ ಮಸಿತಾವಳೆ. ಅದಕ್ಕೆ ಹೆಂಗಾರ ಅವ್ರು ಮಾಡಿ ಅವರಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಮುಚ್ಚಿಬಿಡಿಸ್ಬೇಕು ಅಂತ. ನೋಡ, ಎರಡೂ ಮುಚ್ಕೊಂಡು ನೋಡು. ಈಗ ನೋಡಿ ಹೆಂಗ್ ನೋಡ್ತೀನಿ ಅಂತ. ಸಿಂಗಾರಮ್ಮ, ನೀನು ಏನು ಯೋಚನೆ ಮಾಡಬೇಡ. ನೀನು ಹೇಳ್ದಂಗೆ ಎಲ್ಲ ಆಯ್ತದೆ. ನಾನೊಂಥರ ನಿನಗೆ ಬಲ್ಗೈ ಬಂಟ ಇದ್ದಂಗೆ. ಗೋಪಾಲಣ್ಣ, ರಾಜವ್ವ ಯಾರ ತಗೋ ಫೋನಾಗ ಮಾತಾಡ್ತಾವಳೆ. ಚಿಕ್ಕವಳು ಯಾರ ತವನ ಮಾತಾಡ್ತಾವಳೆ? ಸಿಂಗಾರಮ್ಮನ ತವನೇ ಇರ್ಬೇಕು. ಏ ಮುತ್ತು, ಒಂದ್ ಕೆಲಸ ಮಾಡ್ಲಾ, ಹೆಂಗನ ಮಾಡಿ ಅವಳು ಏನ್ ಮಾತಾಡ್ತಾವಳೆ ಅಂತ ತಿಳ್ಕೊಂಬ. ಆಯ್ತು, ನೋಡ್ಕೊಬತ್ತೀನಿ. ನೋಡ್ಕೊಂಬರ್ಬೇಡ, ಏನ್ ಮಾತಾಡ್ತಾವಳೆ ಅಂತ ಕೇಳಿಸ್ಕೊಂಬ. ಕೇಳಿಸ್ಕೊಬರ್ಬೇಕು. ಸರಿ ಆಯ್ತು, ಹುಷಾರು. ಸರಿ ಸಿಂಗಾರಮ್ಮ, ನೀನು ಏನು ಹೇಳ್ತೀಯಾ ಅದನ್ನೆಲ್ಲ ಚಾಚು ತಪ್ಪದಂಗೆ ನಾನು ಮಾಡ್ತೀನಿ. ಆ ಪುಟ್ಟಕ್ಕ ನಮ್ಮ ಬಲಿ ತಗೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ. ಓ ಸರಿ ಸಿಂಗಾರಮ್ಮ, ನೀನು ಏನು ಚಿಂತೆ ಮಾಡಬೇಡ. ಈ ವಿಷಯನ ನಾನು ನನ್ನ ಗ್ಯಾಂಗಿಗೆ ಹೇಳ್ತೀನಿ. ಹಾಂ, ಹಲೋ. ಆಗಲೇ ಹೇಳಿಲ್ವೇ? 5 kg ಬೆಲ್ಲ, 10 kg ಅಕ್ಕಿ, 10 kg ಗೋಧಿ ಎಲ್ಲದನ್ನು ತಂದ್ಬಿಡು. ನೋಡು, ಆ ಲಿಸ್ಟಲ್ಲಿ ಇರೋದು ಯಾವುದು ಮರಿ ಕೂಡ್ದು, ಅರ್ಥ ಆಯ್ತಾ? ಹಾಂ. ಅವ್ವ, ಯಾಕವ್ವ ಹಿಂಗೆಲ್ಲ ಮಾಡ್ತಿದ್ಯಾ? ಅವ್ವ, ನಿನ್ಗೇನೋ ಹಾಗೆ ಹೋಯ್ತು ಅಂತ ನಮ್ ಜೀವ ಎಲ್ಲ ನಡ್ಗೋಗಿತ್ತವ್ವ. ಅವ್ವ ನಡಿಯವ್ವ, ಹೋಗೋಣ. ಇಲ್ಲ ಇಲ್ಲ, ನಾನು ಇವತ್ತು ಎಲ್ಲೂ ಬರೋಕ್ಕಿಲ್ಲ. ದೊಡ್ಡ ಸಾಹೇಬ್ರನ್ನ ನೋಡ್ದೆ ಇಲ್ಲಿಂದ ಕರ್ನಾಕಿಲ್ಲ ನಾನು. ಸಾಹೇಬ್ರೆ ಸಾಹೇಬ್ರೆ, ನಿಮ್ದಮ್ಮಯ್ಯ ಅಂತೀನಿ. ಒಂದೇ ಒಂದು ನಿಮಿಷ ಅಂತ ಮಾತಾಡಿ. ಆ ಕಡೆ ಒಂದು ನಿಮಿಷ. ಸಾಹೇಬ್ರೆ, ಈ ಬಡಪಾಯಿಗೆ ಯಾರು ನ್ಯಾಯ ಕೊಡ್ತಾ ಇಲ್ಲ. ನೀವು ಕೈ ಬಿಡ್ಬಿಡಿ. ಯಾರಮ್ಮ ನೀವು? ಏನು ನಿಮ್ಮ ಸಮಸ್ಯೆ? ಸಾಹೇಬ್ರೆ, ನಮ್ಮದು ದ್ಯಾವಿಪುರ. ನನ್ನ ಹೆಸರು ಪುಟ್ಟಕ್ಕ ಅಂತ. ನನ್ನ ಮಗಳು ಸ್ನೇಹ ಅದೇ ಡಿ.ಸಿ ಆಗಿದ್ದವಳು. ಓ, ನೀವು ಡಿ.ಸಿ ಸ್ನೇಹ ಅವ್ರ ತಾಯಿನಾ? ಹೌದು ಸಾಹೇಬ್ರೆ, ಹೌದು. ನಾನು ಕೆಲವು ದಿನಗಳಿಂದ ನ್ಯೂಸ್ ಗಮನಿಸ್ತಾ ಇದ್ದೀನಿ. ನಿಮ್ಮ ಮಗಳ ಬಗ್ಗೆ ಏನೇನೋ ಸುದ್ದಿ ಬರ್ತಾ ಇದೆ. ಕೇಳಿ ನನಗೂ ತುಂಬ ಬೇಜಾರಾಯಿತು. ಹೌದು ಸಾಹೇಬ್ರೆ, ನಮಗೂ ಇದನ್ನೆಲ್ಲ ಕೇಳಿ ಶಾನ ನೋವಾಗದೆ. ನೋವಾಯ್ತು ಅಂತ ಹೀಗೆ ಬಂದು ಕಾರಿಗೆ ಅಡ್ಡ ಬೀಳೋದೇನಮ್ಮ? ಜೀವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಏನು ಮಾಡ್ತಾ ಇದ್ರಿ? ದಯವಿಟ್ಟು ಸಂಸ್ಬಿಡಿ ಸಾಹೇಬ್ರೆ. ನಮ್ಮವ್ವ ನಿಮ್ ತವ ಮಾತಾಡ್ಬೇಕು ಅಂತ ಇಂಥ ಕೆಲಸ ಮಾಡಿದ್ಲು. ಮಾತಾಡಬೇಕು ಅಂತ ಇಂಥ ಕೆಲಸ ಮಾಡ್ತಾರೇನಮ್ಮ? ಸಾಹೇಬ್ರೆ, ಈಗ ನಾವೆಲ್ಲ ದಿಕ್ಕೆಟ್ಟು ಕಂಗಾಲಾಗಿದ್ದೀವಿ. ನೀವೇ ನ್ಯಾಯ ಕೊಡಿಸ್ಬೇಕು. ಅಪರಂಜಿ ಅವಳು ಬದುಕಿರೋ ಕೊನೆವರೆಗೂ ಬ್ಯಾರ್ಯಾರಿಗೋಸ್ಕರನೇ ಬದುಕಿದ್ದವಳು. ಯಾರೋ ಕಿಡಿಗೇಡಿಗಳು ಅವಳ ಹೆಸರಿಗೆ ಮಸಿ ಬಳಿಯಂತ ಕೆಲಸ ಮಾಡ್ಬಿಟ್ಟವ್ರೆ. ಹೌದು ಸಾಹೇಬ್ರೆ, ನನ್ನ ತಂಗಿ ಡಿ.ಸಿ ಆದ್ಮೇಲೆ 100 ಜನಕ್ಕೆ ಸಹಾಯ ಮಾಡವಳೆ. ನಮ್ಮಕ್ಕ ಕಷ್ಟಪಟ್ಟು ಡಿ.ಸಿ ಆಗಿದ್ಲು ಸರ್. ಅವಳು ಲಂಚ ತಗೊಳ್ಳೋದಾಗ್ಲಿ, ಕೆಟ್ಟವ್ರ ಜೊತೆ ಕೈ ಜೋಡ್ಸೋದಾಗ್ಲಿ ಇದ್ಯಾವುದೂ ಮಾಡಿಲ್ಲ ಸರ್. ಸರ್, ಅವರಿಂದ ಒಳ್ಳೇದಾಗಿರೋ ಎಷ್ಟೋ ಜನರಲ್ಲಿ ನಾನು ಒಬ್ಳು. ಸ್ನೇಹಕ್ಕ ನಿಜವಾಗ್ಲೂ ಜನರಿಗಾಗಿ ಕೆಲಸ ಮಾಡಿರೋ ಅಧಿಕಾರಿ ಸರ್. ಯಾರ ಮೇಲೆ ಆಣೆ ಮಾಡಿ ಹೇಳ್ತೀರಿ? ನನ್ನ ಮಗಳು ಕೆಟ್ಟವಳಲ್ಲ. ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಸ್ನೇಹ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಬದುಕಿದ್ದಾಗ ತುಂಬ ಒಳ್ಳೆ ಅಧಿಕಾರಿ ಅಂತ ಹೆಸರು ಮಾಡಿದ್ರು. ಆದರೆ ಈಗ ಅವ್ರ ವಿರುದ್ಧ ಯಾಕೆ ಇಷ್ಟೆಲ್ಲ ಹರಡ್ತಿದೆಯೋ ಗೊತ್ತಿಲ್ಲ. ಇದೆಲ್ಲ ಸಿಂಗಾರ ಮುಂದೆ ಕುತಂತ್ರ ಸಾಹೇಬ್ರೆ.
ಅವರು ಬಂಗಾರತ್ತೆ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಅಕ್ಕನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೇ ಇವಾಗ ನಮಗೆ ಸಹಾಯ ಮಾಡಬೇಕು ಸರ್. ನೋಡಿ, ಎಲ್ಲ ಸಾಕ್ಷಿಗಳು ಸ್ನೇಹ ಅವ್ರ ವಿರುದ್ಧ ಇರೋದ್ರಿಂದ ನಾನು ಏನೂ ಸಹಾಯ ಮಾಡೋಕ್ಕಾಗೋದಿಲ್ಲ. ಹ್ಞೂ ಸಾಹೇಬ್ರೆ, ನನ್ನ ಮಗಳು ಶಾನ ಒಳ್ಳೆ ಅಧಿಕಾರಿ. ನನಗೂ ಎಲ್ಲ ಗೊತ್ತಿದೆಯಮ್ಮ, ನೀವೇನು ಚಿಂತೆ ಮಾಡಬೇಡಿ. ಯಾರ್ಯಾರು ನಿಮ್ಮ ಮಗಳ ಮೇಲೆ ಆರೋಪ ಮಾಡ್ತಿದ್ದಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕೋಣ. ಅದ್ರ ಜೊತೆಗೆ ಮಾನನಷ್ಟ ಮೊಕದ್ದಮೆನೂ ಹಾಕೋಣಮ್ಮ. ದಯಮಾಡಿ ಹೆಂಗಾರ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸಾಹೇಬ್ರೆ. ನೋಡಿಯಮ್ಮ, ನಿಮ್ಮ ಕೇಸ್ ನಾನು ತಗೋತೀನಿ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆದರೆ ಸಾಹೇಬ್ರೆ, ನಮಗೆ ನಿಮಗೆ ಕೊಡೋ ಅಷ್ಟು ಲಕ್ಷಾಂತರ ರೂಪಾಯಿ ನಮ್ಮ ತಾವ ಇಲ್ಲ. ನಾನು ದುಡ್ಡು ತಗೊಳ್ಳೋದು ಇರೋರ ಹತ್ರ ಮಾತ್ರ, ಬಡವ್ರ ಹತ್ರ ಅಲ್ಲ. ಯಾವುದೇ ದುಡ್ಡಿಲ್ಲದೆ ನಾನು ಈ ಕೇಸ್ ನಡೆಸ್ತೀನಿ. ನಿಮ್ಮ ಮಗಳು ಸ್ನೇಹಂಗೆ ನ್ಯಾಯ ಕೊಡಿಸ್ತೀನಿ. ನೀವೇ ನನ್ನ ಪಾಲಿನ ದ್ಯಾವರು ಸಾಹೇಬ್ರೆ, ದ್ಯಾವರು. ಇರಲಿಮ್ಮ, ನನಗೆ ಕೆಲವು ಡೀಟೇಲ್ಸ್ ಬೇಕಾಗುತ್ತೆ. ನಮ್ಮ ಹುಡುಗ ಷಣ್ಮುಗ ನಿಮ್ಮ ಹತ್ರ ಏನು ಬೇಕು ಅಂತ ಕೇಳ್ತಾನೆ. ಆ ಡೀಟೇಲ್ಸ್ ಕೊಟ್ಟರೆ ಸಾಕು, ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಮುಂದಿಂದು ನಾನು ನೋಡ್ಕೊಳ್ತೀನಿ. ಆಗಲಿ, ನಾನೇನು ಗೊತ್ತಿ.